ಸೊ ಇವತ್ತು ನಾನು ಹೇಳ್ದಂಗೆ ಆಲ್ರೆಡಿ ಬುಲೆಟರ್ ಝೋನ್ ಗ್ಯಾರೇಜ್ ತುಮಕೂರಲ್ಲಿರೋದು, ನಮ್ಮ BS ರೋಡಲ್ಲೇ ಇರೋದು. ನಿಮಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಎಲ್ಲಿರೋದು ಅಂತ. ಲೊಕೇಶನ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ತೊಗೊಂಬಂದು ಬರುತ್ತೆ. ನಮ್ಮ ಹಸೇನ್ ಅಂತ ಇವ್ರ ಓನರ್ ಹೆಸರು. ಹಾಯ್ ಬ್ರೋ. ನಾನು ರೆಗ್ಯುಲರಾಗಿ ಇಲ್ಲೇ ಬಿಡೋದು ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ಸ್ ನನಗೆ ರೆಫರ್ ಮಾಡಿದ್ದು. ಸೊ ನನ್ನ ಫ್ರೆಂಡ್ಸ್ ತುಂಬ ಜನ ಇಲ್ಲಿ ಬಿಡ್ತಾರೆ, ಬೇರೆ ಬೇರೆ ಬೈಕ್ಸ್ ಇಟ್ಕೊಂಡಿರೋರು. ಸೊ ಇವತ್ತು ನನ್ನ ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಇದು NS 200 ಸರ್ವಿಸ್ ಬಂದಿದೆಯಲ್ಲ, ಇದಕ್ಕೆ ಏನೇನು ಚೇಂಜ್ ಮಾಡ್ತಿದ್ದೀವಿ ಅಂದರೆ ಇದು ಚೈನ್ ಸ್ಲೈಡರ್ ಒಂದು ಪ್ಯಾಡು, ಇದೊಂದು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದೊಂದು ಆಯಿಲ್ ಫಿಲ್ಟರು, ಇದೊಂದು ರಿಪ್ಲೇಸ್ ಮಾಡ್ತೀವಿ. ಪ್ಲಸ್ ಇದೊಂದು ಬ್ರೇಕ್ ಇದು ಹಾಕ್ತೀವಿ. ಆಮೇಲೆ ಇದೊಂದು ಇಂಜಿನ್ ಆಯಿಲ್, ಇದೊಂದು ಇಂಜಿನ್ ಆಯಿಲ್ ಹಾಕ್ತೀವಿ. ಸೊ ನೀವು ಸಜೆಸ್ಟ್ ಮಾಡೋದು 20W50 2050 NS 200 ಡ್ಯೂಕ್ 200 ಇದೆಲ್ಲ 2050 ಆಗ್ತದೆ. ಇದು ಫುಲ್ಲಿ ಸಿಂಥೆಟಿಕ್ ಬರುತ್ತೆ. ಅಂದರೆ ಇದು 2050 ಗ್ರೇಡಿಂದು ಸೆಮಿ ಸಿಂಥೆಟಿಕ್ಕೆ ಬರೋದು. ಸೆಮಿ ಸಿಂಥೆಟಿಕಾ? NS 200 ಮತ್ತು ಡ್ಯೂಕ್ ನಡೆಯುತ್ತೆ. ಇದೊಂದು NS 200 ಆಯಿಲ್ ಸರ್ವಿಸಿಗೆ ಬಂದಿದೆ, ಕಸ್ಟಮರ್ ತೊಗೊಂಡು ಬಂದಿದ್ದಾರೆ. ಪ್ರಾಬ್ಲಮ್ ಏನಿಲ್ಲ ಗಾಡೀಲಿ. ಆಯಿಲ್ ಸರ್ವಿಸ್ ಮಾಡಬೇಕು, ಇಂಜಿನ್ ಆಯಿಲು, ಆಯಿಲ್ ಫಿಲ್ಟರು, ಏರ್ ಫಿಲ್ಟರ್ ಚೇಂಜ್ ಮಾಡಬೇಕು. ಸ್ಪಾರ್ಕ್ ಪ್ಲಗ್ ಎಲ್ಲ ಹಚ್ಚಿದ್ದೀನಿ, ಸ್ಪಾರ್ಕ್ ಪ್ಲಗ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಇದೇ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀವಿ. ಬೇರೆ ಏನು ಕಂಪ್ಲೇಂಟ್ ಅಂದರೆ ಚೈನಿನ ಪ್ಯಾಡ್ ಹೋಗಿದೆ, ಪ್ಯಾಡ್ ಒಂದು ಚೇಂಜ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು. ಕ್ಲಚ್ ಕೇಬಲ್ ಒಂಚೂರು ಹಾಳಾಗಿದೆ, ಕೇಬಲ್ ಎಲ್ಲ ಆಯಿಲಿಂಗ್ ಮಾಡಿ ಕೇಬಲ್ ಆಯಿಲಿಂಗ್ ಮಾಡಬೇಕು. ಬಸ್ಸು ಇನ್ನೂ ವರ್ಕ್ ಇದೆ, ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ಆಯಿಲೆಲ್ಲ ತೆಗೆದಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ನಾನೇ ಜಾಸ್ತಿ ಓಡಿಸಿದ್ದೀನಿ ಅನಿಸುತ್ತೆ. ಕಲರ್ ಅಲ್ವಾ ಬ್ರೋ? ವೀಕ್ನೆಸ್ ಇಲ್ಲ ಆಯಿಲ್, ಎಲ್ಲೂ ಹೋಗಿದೆ. ಸೊ ಯೂಶ್ವಲಿ ಎಷ್ಟು ಕಿಲೋಮೀಟರ್ಸ್ಗೆ ನಾವು ಆಯಿಲ್ ಚೇಂಜ್ ಮಾಡಿಸ್ಬೇಕು? NS 200 ಎಸ್ಪೆಷಲಿ? NS 200 3000 ಚೇಂಜ್ ಮಾಡ್ಕೋಬೇಕು. 3000 ಮಾಡ್ಕೊಂಡ್ರೆ ಬೆಟರು. 3000ಗೆ ಮಾಡಿಕೊಂಡ್ರೆ ಆಯಿಲ್ ಚೇಂಜು ಬೆಟರು. ನೆಕ್ಸ್ಟು ಇಂಜಿನ್ ಆಯಿಲ್ ಆದಮೇಲೆ ಏನು ಚೆಕ್ ಮಾಡಬೇಕು ಜನರಲ್ ಸರ್ವಿಸಲ್ಲಿ? ಆದಮೇಲೆ ಏರ್ ಫಿಲ್ಟರ್. ಮೇಯ್ನಾಗಿ ನಾನು ಬಂದಿದ್ದು ಇದೊಂದು ರೀಪ್ಲೇಸ್ ಮಾಡಿಸೋಣ ಅಂತ. ಇದು ಬಂದುಬಿಟ್ಟು ಚೈನ್ಗೂ ಮತ್ತು ಈ ಸ್ವಿಂಗ್ ಆರ್ಮ್ ಮಧ್ಯದಲ್ಲಿರುತ್ತೆ. ಸೊ ಯೂಶ್ವಲಿ ಅದು ಒಂದು ಚೈನು ಸೌಂಡ್ ಬರಬಾರ್ದು ಅಂತ ಹಾಕಿರ್ತಾರೆ. ಇದೊಂದು ರಬ್ಬರ್ ಮೆಟೀರಿಯಲ್ಲು. ಸೊ ಇದನ್ನು ಮಾಡಿಸೋಣ ಅಂತ ಬಂದಿದ್ದು, ಬಟ್ ಆಯಿಲ್ ಸರ್ವಿಸು ಮಾಡಿಸ್ಬಿಡೋಣ ಅಂದ್ಕೊಂಡು ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ಟ್ಯಾಂಕ್ ಬಿಚ್ತಾ ಇದ್ದಾರೆ, ಬಿಕಾಸ್ ಫಿಲ್ಟರ್ ಎಲ್ಲ ಓಪನ್ ಮಾಡಬೇಕಲ್ಲ. ನಮ್ಮ NS 200 ಏರ್ ಫಿಲ್ಟರ್ ತೆಗಿಬೇಕು ಅಂದರೆ ಕಂಪ್ಲೀಟ್ ಇದೆಲ್ಲ ರಿಮೂವ್ ಮಾಡಬೇಕು. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಗಾಡಿ ಬಿಟ್ಟಿದ್ದಾಗ ನನ್ನೊಂದು ಕಂಪ್ಲೇಂಟ್ ಇತ್ತು. ಏನು ಅಂದರೆ ಎಬೋ 80-90 ಹೋಗ್ತಿದ್ದಂಗೆ ಆ ಸ್ಪೀಡು ಮತ್ತು ಪವರ್ ಇಲ್ಲ ಅಂತ ಅನ್ಸೋದು. ಆಗ ನನಗೆ ಇದನ್ನು ಚೇಂಜ್ ಮಾಡಿಕೊಟ್ರು. ಅದು ಲೆಫ್ಟ್ ಸೈಡಿಂದ ಚೇಂಜ್ ಮಾಡಿಕೊಟ್ರು. ಅಂದರೆ 2 ಇರುತ್ತಲ್ಲ ಟೋಟಲ್ಲು? 3 ಸ್ಪಾರ್ಕ್ ಪ್ಲಗ್ ಬರೋದು ಇದರಲ್ಲಿ. ಓಕೆ, 3 ಸ್ಪಾರ್ಕ್ ಪ್ಲಗ್ಸ್ ಬರುತ್ತೆ. ಕಾಯಿಲ್. ಓಕೆ, ಅದು ಕಾಯಿಲ್ ಅಂತಾರೆ. ಹಾಂ, ಈ ಕಡೆ ಬಾಟಲ್ ಕಾಯಿಲ್. ರೈಟ್ ಸೈಡ್ ಲೆಫ್ಟ್ ಸೈಡ್ 2 ಪ್ಲಗ್ಗಿಂದು ಕನೆಕ್ಷನ್ ಬರುತ್ತೆ ಇದರಲ್ಲಿ. ಹಾಂ. ಈ ಕಾಯಿಲ್ ರಿಪ್ಲೇಸ್ ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡಿಂದ ನಂದು ಹೋಗಿತ್ತು, ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ 2 ಸ್ಪಾರ್ಕ್ ಪ್ಲಗ್ ಏನೋ ಚೇಂಜ್ ಮಾಡಿಕೊಟ್ಟಿದ್ರು. ಮತ್ತು ಆವಾಗ ಕಂಪ್ಲೀಟ್ ಬೀಸ್ಟ್ ಆಯ್ತು ಮತ್ತು ಗಾಡಿ. ನನಗೆ ಒಂಥರ ಪವರ್ ಇಲ್ವೇನೋ ಅನಿಸಿತ್ತು. 200 NS BS4 ಬೇರೆ ನಂದು. ಸೊ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ, BS4 ಮಾಡಲ್ಸಲ್ಲಿ, BS3 ಮಾಡಲ್ಸಲ್ಲಿ ಪವರ್ ಏನೇನೇ ಸಕ್ಕತ್ತಾಗಿರೋದು ಟಾರ್ಕು. ಸೊ ಅದಿಲ್ಲ ಅಂತ ಅನಿಸಿತ್ತು. ಅದನ್ನು ಚೇಂಜ್ ಮಾಡಿಸಿದಾದಮೇಲೆ ಕಂಪ್ಲೀಟ್ ಮತ್ತು ನನಗೆ ಆ ಪವರ್ ಏನು ಬೇಕಾಗಿತ್ತು ಅದು ಸಿಕ್ತು. ಸೊ ಆ ವಿಡಿಯೋ ಕೂಡ ನಮ್ಮ ಬುಲೆಟರ್ ಝೋನ್ ಗ್ಯಾರೇಜ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ವೇರಿಯಸ್ ಗಾಡಿಗಳದ್ದು, ವೇರಿಯಸ್ ಬೈಕ್ಸ್ದು, ಬೇರೆ ಬೇರೆ ಬ್ರ್ಯಾಂಡ್ಸ್ದು ಕೂಡ ಅವ್ರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ನೀವು ಅದರಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಬುಲೆಟರ್ ಝೋನ್ ಗ್ಯಾರೇಜ್ ಎಲ್ಲ ಇರೋದು. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ, ಬುಲೆಟರ್ ಝೋನ್ ಗ್ಯಾರೇಜ್ ಅಂತಲೇ. ಫಾಲೋ ಮಾಡಿ, ನಿಮಗೆ ಅದರಲ್ಲಿ ತುಂಬ ವೆಹಿಕಲ್ಸ್ ಬಗ್ಗೆ ಡೀಟೇಲ್ಸ್ ಹಾಕ್ತಾ ಇರ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಇವಾಗ ಏರ್ ಫಿಲ್ಟರ್ ಬಿಚ್ಚಿದ್ದೀವಿ, ಚೆನ್ನಾಗಿದೆ ಫಿಲ್ಟರು, ಜಾಸ್ತಿ ಏನು ಡಸ್ಟ್ ಇಲ್ಲ. ಈಗ ಕ್ಲೀನ್ ಮಾಡಿಬಿಟ್ಟು ಸೊ ನೋಡಿ ಹೇಳ್ದಂಗೆ ಸರ್ವಿಸಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓಕೆ. ಸೊ ಜಾಸ್ತಿ ಆ ಥರ ಏನಾದರೂ ಗಲೀಜು ಆಗಿಲ್ಲ ಅಂದರೆ ಇದನ್ನೇ ಕ್ಲೀನ್ ಮಾಡ್ಬೋದು, ಹೊಸದೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಟ್ವೈಸ್ ಆ ಥರ ಮಾಡಿಸಿದಾದ್ಮೇಲೆ ನೆಕ್ಸ್ಟ್ ಟೈಮ್ ಬೇಕಾದರೆ ಹೊಸ ಏರ್ ಫಿಲ್ಟರ್ ಹಾಕ್ಕೊಬೋದು. ಸೊ NS 200 ಫುಲ್ ಸರ್ವಿಸ್ ಅಂದರೆ ಏನೇನು ಮಾಡ್ತೀರಾ, ಏನೇನು ಇನ್ಕ್ಲೂಡ್ ಆಗಿರುತ್ತೆ ಹೇಳಿ? ಫುಲ್ ಸರ್ವಿಸಲ್ಲಿ ಏನೇನು ಮಾಡ್ತೀವಿ ಅಂದರೆ ನೋಡಿ, ಇದು ಏರ್ ಫಿಲ್ಟರು ಚೆನ್ನಾಗಿದ್ದರೆ ಕ್ಲೀನ್ ಮಾಡಿ ಹಾಕ್ತೀವಿ, ಹೋಗಿದ್ರೆ ಚೇಂಜ್ ಮಾಡ್ತೀವಿ. ಆಮೇಲೆ ಅದು ಬಿಟ್ಟರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀವಿ, ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತೀವಿ, ಕ್ಲಚ್ ಕೇಬಲ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಇದು ಕೇಬಲ್ಸ್ ಏನಾದರೂ ಹೋಗಿದ್ರೆ ಕೇಬಲ್ ರಿಪ್ಲೇಸ್ ಮಾಡಬೇಕಾಗುತ್ತೆ. ಚೆನ್ನಾಗಿದ್ದರೆ ಇದೇ ಲೂಪ್ ಮಾಡಿಬಿಟ್ಟು ಹಾಕ್ತೀವಿ. ಆಮೇಲೆ ಎಕ್ಸಿಲೇಟರ್ ಕೇಬಲ್ ಅಷ್ಟೇ, ಹಾರ್ಡ್ ಆಗಿದ್ದರೆ ಚೆಕ್ ಮಾಡ್ತೀವಿ. ಇದು
ಚೆನ್ನಾಗಿದ್ರೆ ಇದೇ ಆಯಿಲಿಂಗ್ ಲೂಪ್ ಮಾಡಿ ಚೇಂಜ್ ಮಾಡ್ತೀವಿ. ಇದು ಕ್ಲೀನ್ ಮಾಡಿ ಹಾಕ್ತೀವಿ. ಆಮೇಲೆ ಅದು ಬಿಟ್ಟರೆ ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡ್ತೀವಿ. ಬ್ರೇಕ್ ಪ್ಯಾಡ್ಸು ಸೋಲ್ ಚೆನ್ನಾಗಿದ್ರೆ ಇದೇ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀವಿ. ಹೋಗಿದ್ರೆ ಚೇಂಜ್ ಮಾಡ್ತೀವಿ. ಆಮೇಲೆ ಬೇರೇನು ಅಷ್ಟು ಇಷ್ಟು ಇರೋಲ್ಲ ರೂರಲ್ ಸರ್ವಿಸಲ್ಲಿ. ಆಮೇಲೆ ಸ್ಪಾರ್ಕ್ ಪ್ಲಗ್ ಎಲ್ಲ ಪೈಂಟ್ ಏನಾದರೂ ಸೌದೋದ್ರೆ ಇದು ರಿಪ್ಲೇಸ್ ಮಾಡಬೇಕಾಗುತ್ತೆ. ಇದು ರೀಸೆಂಟಾಗಿ ಹಾಕ್ಸಿದ್ದಾರೆ. ಇದೇ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀವಿ. ಸೊ ಇದ್ರ ಜೊತೆಗೆ ನಿಮ್ದೇನಾದರೂ ನೀವು ಗಾಡಿ ಓಡಿಸಿರ್ತಾರಲ್ಲ, ನಿಮಗೇನಾದರೂ ಕಂಪ್ಲೇಂಟ್ಸ್ ಇದ್ದರೆ ಈ ಜನರಲ್ ಸರ್ವಿಸ್ ಜೊತೆ ಅದನ್ನು ಕೂಡ ಹೇಳ್ಬೋದು, ಅದನ್ನು ಕೂಡ ರೆಕ್ಟಿಫೈ ಮಾಡಿಕೊಡ್ತಾರೆ. ಬ್ರೇಕ್ ಫ್ಲೂಡು ನೋಡಿ, ಇದ್ರ ಡಸ್ಟ್ ನೋಡಿ ಎಷ್ಟಿದೆ. ಇದು ಆವಾಗವಾಗ ಚೇಂಜ್ ಮಾಡ್ತಾ ಇರಬೇಕು, ರಿಪ್ಲೇಸ್ ಮಾಡಬೇಕಿದು. ಫುಲ್ಲು ಈ ಥರ ಡಸ್ಟ್ ಇರುತ್ತೆ. ಡಸ್ಟೆಲ್ಲ ಇದು ಕ್ಲೀನ್ ಮಾಡಿ ಬ್ರೇಕ್ ಫ್ಲೂಡ್ ಸಾಲ್ವ್ ಆಗುತ್ತೆ. ಸರ್ವಿಸ್ ವರ್ಕು ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಟೆಸ್ಟ್ ರೈಡ್ ಹೋಗಿ ಬಂದೆ. ಇವಾಗ ನಮ್ಮ ಸ್ವಾಲ್ಪಿ ಒಂದು ಟೆಸ್ಟ್ ರೈಡ್ ಹೋಗಿ ಬಂದು ಏನಿದೆ ರಿವ್ಯೂ ಕೊಡ್ತಾರೆ. ಓಕೆ. ಏನನ್ನಿಸ್ತು? ಸೊ ಆಲ್ ಗುಡ್. ಗಾಡಿನಲ್ಲಿ ಏನೇನು ಕಂಪ್ಲೇಂಟ್ಸ್ ಇತ್ತು ಆ್ಯಂಡ್ ಜನರಲ್ ಸರ್ವಿಸಲ್ಲಿ ಏನೇನು ಮಾಡಬೇಕು ಅದು ನಾನು ಹೇಳಿದ್ದಕ್ಕಿಂತ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನಷ್ಟು ಬ್ಲೂಟರ್ ಝೋನ್ ಗ್ಯಾರೇಜ್ ಏನಿದೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಜಾಸ್ತಿ ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿದ್ರಲ್ಲ, ಬೆಳಗ್ಗೆ ಗಾಡಿ ಬಿಟ್ಟೆ ಮಧ್ಯಾಹ್ನ ಅಷ್ಟೊಂದು ಕೊಟ್ಟಿದ್ದಾರೆ. ಸೊ ನನಗಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಸರ್ವಿಸ್. ಯಾಕಂದರೆ ನಾನು ಟೆಸ್ಟ್ ರೈಡ್ ಹೋಗಿ ಬಂದೆ. ಮುಂಚೆ ಆಲ್ರೆಡಿ ಬಿಟ್ಟಿದ್ದೆ, ಅದು ಮೈನರ್ ಇತ್ತು. ಈ ಸಲ ಫುಲ್ ಸರ್ವಿಸ್ ಮಾಡಿಸಿದ್ದೀನಿ, ಅಂದರೆ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ. ಸೊ ಓನರ್ ಆದಂತಹ ಹಸೇನ್ ಅವರಿದ್ದಾರೆ ನಮ್ಮ ಜೊತೆ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ನಮ್ಮ ತುಮಕೂರಿಯನ್ಸ್ಗೆ ಬರಬೇಕು ಅಂದರೆ ಯಾವ ಅಡ್ರೆಸ್ಸಿಂದ ಹತ್ರ ಯಾವ ಲೊಕೇಶನ್? ಇದು ಲೊಕೇಶನ್ ಬಂದು BH ರೋಡು, ಅಪೋಲೋ ಫಾರ್ಮಸಿ ಬಿಸೈಡು RP ಜಸ್ಟ್ ಹಾಸ್ಪಿಟ್ಲ್ ಇದೆ. ಒಳಗಡೆ ಬಂದರೆ ಇಲ್ಲೇ ಬ್ಲೂಟರ್ ಝೋನ್ ಗ್ಯಾರೇಜ್ ಅಂತ ಇದೆ, ಇಲ್ಲೇ ಲೊಕೇಶನ್. ನಾನು ಮಾಡಿಸಿರೋದು ಬಜಾಜ್ NS200. ವೆರೈಟಿ ಆಫ್ ಬ್ರ್ಯಾಂಡ್ಸ್, ಎಲ್ಲ ಬ್ರ್ಯಾಂಡ್ಸು ಮಾಡ್ತಾರೆ. ಸೊ ಮೈನಾಗಿ ಯಾವುದನ್ನೆಲ್ಲ ಫೋಕಸ್ ಮಾಡ್ತಾರೆ ಅನ್ನೋದನ್ನು ಕೇಳೋಣ. ಯಾವ್ಯಾವ ಗಾಡಿಗಳನ್ನ ಸರ್ ನಮ್ಮ ಹತ್ರ? ರಾಯಲ್ ಎನ್ಫೀಲ್ಡು, ಡ್ಯೂಕ್ 200, KTM 390, ಆಮೇಲೆ ಸ್ಕೂಟರ್ಸು ಎಲ್ಲ ಗಾಡಿಗೆ ಸರ್ವಿಸ್ ಮಾಡ್ತೀವಿ. ಪ್ಲಸ್ ಮಾಡಿಫಿಕೇಷನ್ಸ್ ಎಲ್ಲ ಮಾಡ್ತೀವಿ. ಆಲ್ ಸರ್ವಿಸ್ ರಿಸ್ಟೋರೇಷನ್ ಎಲ್ಲ ಕಂಪ್ಲೀಟ್ ನಮ್ಮ ಹತ್ರ ಇದೆ, ಮಾಡಿಕೊಡ್ತೀವಿ. ಸೊ ಟೂ ವೀಲರ್ದು ಕಂಪ್ಲೀಟ್ A to Z ಏನಿರುತ್ತೆ ಅದನ್ನೆಲ್ಲ ಮಾಡ್ತಾರೆ ಹಸೇನವರು. ಆ್ಯಂಡ್ ಮೋರ್ ಓವರ್ ನೀವು ವರ್ಕ್ ನೋಡಿದ್ರಲ್ಲ, ಒಬ್ಬರೇ ಅಂತ ಇರೋದಿಲ್ಲ, ಮಲ್ಟಿಪಲ್ ಎಂಪ್ಲಾಯೀಸ್ ಇದ್ದಾರೆ ಅವ್ರ ಹತ್ರ. ಎಲ್ಲ ಕ್ಲೀನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಹೇಳಿದ ಥರ. ಇವಾಗ ನೀವು ಶೋರೂಮಲ್ಲಿ ಬಿಟ್ಟಾಗ ನಾವು ಹೇಳಿದ್ದು ಅಂದರೆ ನಾವು ಹೇಳೋದು ಒಂದಾದರೆ ಅವ್ರು ಮಾಡೋದೇನೋ ಒಂಥರ ಇರುತ್ತೆ. ಬಟ್ ನಾವು ಇಲ್ಲೇ ಮುಂದೆ ನಿಂತ್ಕೊಂಡು ನೋಡಿ ಮಾಡಿಸಿದ್ದೀನಲ್ಲ, ಸೊ ನನಗಿಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ ಶೋರೂಮಿಂದ. ಸೊ ಅದಲ್ದಿರ ಇನ್ನು ನೀವೇ ನೋಡ್ಬೋದು ಗಾಡಿ ಕಂಪ್ಲೀಟಾಗಿ ಎಲ್ಲ ಮಾಡಿದ್ದಾರೆ. ವಾಟರ್ ವಾಶಲ್ಲಿ ನಾನು ಮಾಡ್ಸೋಕ್ಕೋಗಿಲ್ಲ, ನಿಮಗೆ ಹೇಳಬೇಕು ಇನ್ನೊಂದು ವಾಟರ್ ಸರ್ವಿಸ್ ಕೂಡ ಇದೆ. ಸೊ ಥ್ಯಾಂಕ್ ಯು ಬ್ರೋ, ತುಂಬ ಖುಷಿ ಆಯಿತು. ಗಾಡಿನ ತುಂಬ ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೇಳೋದೇನು ಅಂದರೆ ನಿಮಗೆ ತುಮಕೂರಿಯನ್ಸ್ಗೆ ಹೆಲ್ಪ್ ಆಗಲಿ ಅಂತ. ಶೋರೂಮಲ್ಲಿ ಬಿಡೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ, ಅಂದರೆ ನಿಮ್ಮ ಇಷ್ಟ ಅದು. ಫ್ರೀ ಸರ್ವಿಸ್ ಎಲ್ಲ ಆಗಿದ್ಮೇಲೆ
ನಿಮಗೆ ಬೇರೆ ಒಂದು ಒಳ್ಳೆ ತುಮಕೂರಲ್ಲಿ ಸರ್ವಿಸ್ ಸೆಂಟರ್ನ ಹುಡುಕ್ತಾ ಇದ್ದರೆ, ಅದು ಯಾವುದೇ ಬ್ರ್ಯಾಂಡ್ ಆಗಿರಲಿ, ಯಮಹ ಆಗಿರಲಿ, ಬಜಾಜ್ ಆಗಿರಲಿ, KTM ಆಗಿರಲಿ, KTM ಕೂಡ ಗಾಡಿಗಳು ತುಂಬ ಇರುತ್ತೆ. ಇವತ್ತು ಫ್ರೀ ಆಗಿರೋದ್ರಿಂದ ನಾನು ಬಂದು ಇವತ್ತು ಬಿಟ್ಟಿದ್ದು, ಇಲ್ಲಾಂದರೆ ಎಲ್ಲ ಕಂಪ್ಲೀಟಾಗಿ ತುಂಬ ಇರುತ್ತೆ ಗಾಡಿಗಳು. ಸೊ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ, ಬುಲೆಟರ್ ಝೋನ್ ಗ್ಯಾರೇಜ್ ಅಂತ, ಕನ್ನಡಲ್ಲ ಬುಲೆಟರ್ ಝೋನ್ ಗ್ಯಾರೇಜ್ ಅಂತ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನಿಮಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ, ನೀವು ತಿಳ್ಕೊಬೇಕು ಅಂದರೆ ಗಾಡಿ ಬಗ್ಗೆ, ಆ ಒಂದು ಪೇಜ್ನ ಫಾಲೋ ಮಾಡಿ, ಅದರಲ್ಲಿ ಒಳ್ಳೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ಸ್ ಹಾಕಿರ್ತಾರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ನನ್ನ ಬಜಾಜ್ NS 200 BS4 ಏನಿದೆ, ಆಯಿಲ್ ಸರ್ವಿಸ್ ಕಂಪ್ಲೀಟ್ ಆಗಿದೆ, ಫುಲ್ ಸರ್ವಿಸು. ಸೊ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.